ನಮಸ್ತೆ ಎಲ್ಲರಿಗೂ. ಆ್ಯಕ್ಚುಲಿ ನಾನಿವಾಗ ಈ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮಗೆ ಕಿವುಡುತನ ಅನ್ನೋದು ಬರೀ ಕಿವಿಗೆ ಮಾತ್ರ ಇಲ್ಲ, ಕುರುಡುತನ ಅನ್ನೋದು ಬರೀ ಕಣ್ಣಿಗೆ ಮಾತ್ರ ಇಲ್ಲ. ಇವತ್ತಿನ ಟೈಮಲ್ಲಿ ನಮ್ಮ ದೇಹಕ್ಕೆ ಈ ಕಿವುಡು ಅಥವಾ ಕುರುಡು ಅನ್ನೋದನ್ನು ಸರಿ ಮಾಡಲಿಕ್ಕೆ ನಾನಾ ತಂತ್ರಜ್ಞಾನಗಳು ಬಂದಿದೆ ಅಲ್ವಾ. ನಮ್ಮ ಮನಸ್ಸಿಗೆ ಕಿವುಡುತನ ಬಂದಿದೆ, ನಮ್ಮ ಮನಸ್ಸಿಗೆ ಕುರುಡುತನ ಬಂದಿದೆ. ಸೊ ತುಂಬ ಜನಕ್ಕೆ ಏನಂತಂದರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಏನಂತ ಹೇಳಿದ್ರೆ, ನಮ್ಮ ಪ್ರೀತಿ ಪಾತ್ರರು, ನಮ್ಮ ಮಕ್ಕಳು, ನಮ್ಮ ಸೊಸೆ ಅಥವಾ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ ಅನ್ನೋ ಮೋಹದಲ್ಲಿ ನಾವೇನು ಮಾಡಿಬಿಟ್ಟಿದ್ದೀವಿ ಅಂತಂದರೆ ಬಂದಿ ಆಗಿಬಿಟ್ಟಿದ್ದೀವಿ. ಅದರಿಂದ ಹೊರಗೆ ಬರೋದು ಅಂತಂದರೆ ಇಟ್ಸ್ ನಾಟ್ ದಟ್ ಮಚ್ ಈಸಿ. ಅಫ್ಕೋರ್ಸ್ ಹೇಳ್ದಷ್ಟು ಈಸಿ ಅಲ್ಲ ಅದರಿಂದ ಹೊರಗೆ ಬರೋದು, ಬಟ್ ಇಟ್ ಪಾಸಿಬಲ್, ವಿ ಕ್ಯಾನ್. ಅದಕ್ಕೇನು ಮಾಡಬೇಕು? ಎಗೇನ್ ಯೋಗ ಮಾಡಬೇಕು. ಯಾವಾಗ ನಾವು ಈ ಮೋಹದಿಂದ ಹೊರಗೆ ಬರ್ತೀವಲ್ವ, ಕೃಷ್ಣ ಒಂದು ಕಡೆ ಹೇಳಿದ್ದಾನೆ, ಕರ್ಮಣ್ಯವಾಧಿಕಾರಸ್ಯ ಅಂತೂ ಗೊತ್ತಿದೆ, ನಮ್ಮ ಕರ್ತವ್ಯವನ್ನು ಮಾಡಬೇಕು. ಯಾರೇ ಇರಲಿ, ಎದುರುಗಡೆ ಅವ್ರು ಯಾರು ಬೇಕಾದಿರಲಿ, ನಮ್ಮ ಕರ್ತವ್ಯವನ್ನು ಮಾತ್ರ ಮಾಡಬೇಕು, ಅದಕ್ಕೆ ಫಲವನ್ನು ಅಪೇಕ್ಷೆ ಪಡಬಾರ್ದು. ಇದಕ್ಕೆ ನಾನು ತುಂಬ ಸಲ ಹೇಳಿದ್ದೀನಿ, ನಾನು ಆ ರೀತಿ ಮಾಡ್ತೀನಿ, ನನಗೆ 10ರಷ್ಟು 100ರಷ್ಟು ಫಲ ಸಿಕ್ಕಿದೆ. ಐ ಆಮ್ ಡ್ಯಾಮ್ ಶ್ಯೂರ್. ನಾನು ಇದನ್ನು ಹೇಳ್ದೋದಷ್ಟೇ ಅಲ್ಲ, ನಾನು ಅದನ್ನು ಪಾಲನೆ ಕೂಡ ಮಾಡ್ತೇನೆ. ನಾನು ಇವಾಗ ಹೇಳ್ಬೇಕಂತ ಹೊರಟಿರೋ ವಿಷಯ ಏನಂತ ಹೇಳಿದ್ರೆ, ಈ ವೈರಾಗ್ಯ ಅಷ್ಟು ಈಸಿಯಾಗಿ ಬರೋದಿಲ್ಲ. ಆ್ಯಂಡ್ ಈ ಲೌಕಿಕದಲ್ಲಿ ನಾವಿದ್ದು ವೈರಾಗ್ಯ ಮಾಡಿ ಅಂತಂದರೆ ನನಗೆ ಹುಚ್ಚಿ ಅಂತ ಹೇಳ್ತಾರೆ. ತಕ್ಕ ಮಟ್ಟಿಗೆ ನಮ್ಮ ಮನಸ್ಸನ್ನು, ನಮ್ಮ ಆರೋಗ್ಯವನ್ನು ನಾವು ಆರಾಮಾಗಿ ಇಟ್ಕೊಳ್ಬೇಕಂತಂದರೆ ನಿಜವಾಗೂ ನಮಗೆ ಯೋಗ ಬೇಕು, ಯೋಗದ ಸಹಾಯ ಬೇಕು. ನಮ್ಮ ದೇಹವನ್ನು ನಾವು ದಂಡಿಸ್ಬೇಕು. ಯಾವಾಗ ಅದು ಹಿಗ್ಗಮುಗ್ಗ ಓಡ್ತಾ ಇರುತ್ತೆ ತನ್ನ ಇಚ್ಛೆಗನುಸಾರವಾಗಿ, ಆವಾಗ ನಾವು ಅದನ್ನು ದಂಡಿಸಿದಾಗ ಅದು ಯೋಗದಿಂದ ನಮ್ಮ ಹಿಡಿತಕ್ಕೆ ಸಿಗುತ್ತೆ. ನಮ್ಮ ಶ್ವಾಸ, ಇವತ್ತು ಎಷ್ಟೋ ರೋಗಗಳು ಶ್ವಾಸದಿಂದ ಸರಿ ಹೋಗುತ್ತೆ. ಇದನ್ನು ನೀವು ನಂಬ್ತಿರೋ ಬಿಡ್ತಿರೋ ಐ ಡೋಂಟ್ ನೋ, ಇದು ರಿಸರ್ಚ್ ಹೇಳಿದೆ. ಶ್ವಾಸವನ್ನು ಸರಿ ಮಾಡ್ಕೊಳ್ಬೇಕು. ಪ್ರಾಣಾಯಾಮದಿಂದ ನಮ್ಮ ಶ್ವಾಸದ ಹಿಡಿತ ನಮ್ಮ ಕೈಗೆ ಸಿಗುತ್ತೆ. ಹಾಗೆ ಧ್ಯಾನದಿಂದ ನಮ್ಮ ಮೆಂಟಲ್ ಹೆಲ್ತ್, ನಮ್ಮ ಥಾಟ್ಗಳು, ನಮ್ಮ ಆಸೆಗಳು, ನಮ್ಮ ಡಿಸೈರ್ಸ್ ನಮ್ಮ ಕಂಟ್ರೋಲಿಗೆ ಸಿಗುತ್ತೆ. ಅಲ್ಲರಿ, ನಮ್ಮ ಮಾತನ್ನು ನಾವೇ ಕೇಳ್ದಿರಾ ಎದುರುಗಡೆ ಇರೋರು ಕೇಳಿ, ನನ್ನ ಗಂಡ ಕೇಳಿ, ನನ್ನ ಮಗ ಕೇಳಿ, ನಮ್ಮ ಸ್ಟೂಡೆಂಟ್ಸ್ ಕೇಳಿ, ಅಥವಾ ನನ್ನ ಅಕ್ಕ ಕೇಳಿ, ಅಮ್ಮ ಕೇಳಿ ಅಂತಂದರೆ ಕೇಳ್ತಾರ? ಫಸ್ಟು ನಮ್ಮ ಮಾತನ್ನು ನಾವು ಕೇಳಬೇಕು. ನಮಗೆ ಆ ಒಂದು ಹಿಡಿತ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸ್ಟಾರ್ಟ್ ಯುವರ್ ಯೋಗ ಜರ್ನಿ ವಿತ್ ಮೀ. ಓಕೆ, ದಿಸ್ ನವಂಬರ್ we are going to start a new batch. So those who want to join me, you can join. ನನ್ನ ಕ್ಲಾಸ್ ಅಶ್ವಿನಿ ನಗರ 3rd ಕ್ರಾಸ್ ಗೆಳೆಯರ್ ಬಳಗ ಸ್ಕೂಲ್ ಹತ್ರ ಇರುತ್ತೆ, ಹಾವೇರಿಯಲ್ಲಿ ಸಿಗುತ್ತೆ. ಆಫ್ಲೈನ್ ಆ್ಯಂಡ್ ಆನ್ಲೈನ್ ಬೋತ್ ದ ಕ್ಲಾಸ್ ಆರ್ ಅವೈಲಬಲ್. those who want to join me, you can join. Do yoga, stay healthy and hang with me. Thank you. Bye bye.